ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಹಾಗೆ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಹಾಗೆ ಮಕ್ಕಳು ಸ್ಕೂಲ್ ಇಷ್ಟ ಆಯಿತಾ? ಹೋಗ್ತೀರಾ ಸ್ಕೂಲ್ಗೆ ಡೈಲಿ? 5ನೇ ಕ್ಲಾಸ್ವರೆಗೂ ಹೋಗ್ತೀಯಾ? ಅಲ್ಲಿ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಬಾಯ್ ಫ್ರೆಂಡ್ಸ್, ಸ್ಕೂಲ್ಗೆ ಹೋಗ್ತೇವೆ, ರೆಡಿ ಆಗ್ತೀವಿ, ತಿಂಡಿ ಆಯಿತು. ಫ್ರೆಂಡ್ಸ್, ಆಗಿ ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಸ್ಕೂಲ್ನ ಚೇಂಜ್ ಮಾಡಿದ್ದೀನಿ. ಫಸ್ಟು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾಯಿದ್ರು, ಇವಾಗ ಈ ವರ್ಷದಿಂದ ಗೌರ್ಮೆಂಟಿಗೆ ಹಾಕಿದ್ದೀನಿ. ಯಾಕೆ ಅಂತಂದರೆ ನಮ್ಮದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇತ್ತು, ಹಾಗಾಗಿ ತುಂಬ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಗೌರ್ಮೆಂಟಿಗೆ ಸೇರಿಸಿದ್ದೀನಿ. ಈಗ ಸದ್ಯಕ್ಕೆ ಆರಾಮಾಗಿ ಹೋಗ್ತಿದ್ದಾರೆ. ಮುಂದೆ ಗೊತ್ತಿಲ್ಲ, ಯಾಕಂದರೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಆಟಗಳೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಆರಾಮಾಗಿ ಹೋಗ್ತಿದ್ದಾರೆ ಅವರು. ಈಗೇನು ಸದ್ಯಕ್ಕೆ ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ವ್ಲಾಗು ಕಂಟಿನ್ಯೂ ಇರುತ್ತೆ, ನೋಡ್ಕೊಂಬನ್ನಿ. ಹಾಯ್ ಫ್ರೆಂಡ್ಸ್, ಈಗ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನಾನು. 1 kg ಅಷ್ಟು. 1 kg 200 ಗ್ರಾಮ್ ಇದೆ. ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ, ಲಿವರು ಮುಳ್ಕಾಯಿ ಎಲ್ಲ ಬೇರೆ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ನೋಡೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಕ್ಕೆ, ಲವಂಗ, ಗಸಗಸೆ, 1 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 10ರಿಂದ 15 ಮೆಣಸುಕಾಳು ತೊಗೊಂಡಿದ್ದೀನಿ. ಉರಿಗಡ್ಲೆ, ಟೊಮ್ಯಾಟೊ 2, ತೆಂಗಿನಕಾಯಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿರಿ. ಹಾಗೆ ಈಗ 1 kg 200 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಮೊಟ್ಟೆ ಕೋಳಿ, ಇದು ಗಟ್ಟಿ ಕೋಳಿ ಅಂತ ಏನು ಹೇಳ್ತಾರಲ್ಲ, ಫಾರಂ ಕೋಳಿ ಏನೇನ್ರಿ ಇದು? ಫಾರಂ ಕೋಳಿ ಇದು. ಓಕೆ ಫ್ರೆಂಡ್ಸ್, ಈಗ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹಾಕೊಳ್ಳೋಣಂತೆ ತೆಂಗಿನಕಾಯಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಅವತ್ತೊಂದು ಕೆಳಗೆ ಹೊತ್ಕೊಂಡ್ಬಂದೆ. ಹಾಗೆ ಉರಿಗಡ್ಲೆ, ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಸಿಂಪಲ್ ವೇಯಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಇದು ಫ್ರೈ ಆಗಬೇಕು, ಹಾಗೆ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಕಸೂರಿ ಮೇಥಿ, ಇದು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡಿ, ಈಗ ಚಿಕನ್ನ ವಾಶ್ ಮಾಡಿಟ್ಕೊಂಡಿದ್ದೀನಿ. ಪೂರ ಹಾಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಫ್ರೈ ಆಗ್ತಾ ಇದೆ. ಹಾಗೆ ಖಾರದ ಪುಡಿ ಏನಿದೆಯಲ್ಲ, ಇದನ್ನು 1-2 ಸ್ಪೂನ್ ನೀರಲ್ಲಿ ಹಾಕಿ ಕಲಸಿಟ್ಕೊಬೇಕು.
ನಿಮ್ಗೆ ಎಷ್ಟು ಬೇಕು ಸಾಂಬಾರಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈಗ ಫ್ರೈ ಆಗಿದೆ. ಇದಕ್ಕೆ ಖಾರ ಪುಡಿ, ಕಲಸಿರುವಂಥ ನೀರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಅದು ತೆಳು ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ನಾನೀಗ ಸಾಂಬಾರು ಹೆಚ್ಚಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಮುದ್ದೆ ಖುಷಿಗೆ ಮಿಂಚುಗೆ ಇಬ್ಬರು ಹಾಕಿಟ್ಟಿದ್ದೀನಿ. ಬರುವ ಇನ್ನೊಂದು ಬೇಕಾ? ಬಾ ಖುಷಿ. ಬಿಸಿ ಮುದ್ದೆ ಈಗ ಮಾಡಿದ್ದು ಫ್ಯಾನ್ಗೆ. ಕುಸುಮಾ ಬಾಪ, ಆಮೇಲೆ ನಾನು ನೀಟಾಗಿ ಹೇಳ್ಕೊಡ್ತೀನಿ ಬರಪ್ಪ. ಚೆನ್ನಾಗಿದೆ ಖುಷಿ, ಊಟ ಮಾಡು. ಖುಷಿ ನೀರೇ ನೋಡ್ಕೊಂಡು